ಬಹಳ ಪ್ರಮುಖವಾಗಿ ಇವತ್ತು ಹೋರಾಟ ಮಾಡ್ತಾ ಇರೋದು ನಾವು. ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಯ್ತು. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ನಾವು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀರಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರೆ ಒಂಥರ ಅಮೆರಿಕದ ನ್ಯೂಯಾರ್ಕ್ ಸಿಟಿ ತರ, ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಸಿಂಗಾಪುರ್ ತರ ಮಾಡ್ತೀನಿ ಅಂತ ಹೇಳಿದ್ರು. ಒಂದು ವರ್ಷ ಆಯ್ತು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ. ಬ್ರ್ಯಾಂಡ್ ಬೆಂಗಳೂರು ಹೇಳಿದ್ಮೇಲೆ ₹1 ಹಣನೂ ಕೂಡ ಬೆಂಗಳೂರಿಗೆ ಬಿಡುಗಡೆ ಮಾಡಿಲ್ಲ. ಈ ಕಾಂಗ್ರೆಸ್ ಅವರು, ಭ್ರಷ್ಟ ಕಾಂಗ್ರೆಸ್ ಅವರು ಫ್ಲೈಟ್ ಮಾಡಿಕೊಂಡು ಮೋದಿ ವಿರುದ್ಧ ಪ್ರತಿಭಟನೆ ಮಾಡಕ್ಕೆ ಡೆಲ್ಲಿಗೆ ಹೋದ್ರು. ಏನಂತ? ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂದ್ರು. ನಾನೀಗ ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದೀನಿ, ಬೆಂಗಳೂರು ಜನ ಹೇಳ್ತಾ ಇದ್ದಾರೆ ನಮ್ಮ ಬೆಂಗಳೂರು ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಜನದ ತೆರಿಗೆಯನ್ನ ಕರ್ನಾಟಕದ ಬಜೆಟ್ ಅಲ್ಲಿ 60ರಿಂದ 65% ಹಣ ಬರುತ್ತೆ. ಈಗ ಬೆಂಗಳೂರು ಜನನು ಕೇಳ್ತಾ ಇದ್ದಾರೆ, ರಸ್ತೆಗಳು ನೋಡಿ ಹಳ್ಳ ಬಿದ್ದಿದೆ ಎಲ್ಲ ಕಡೆ. ಒಂದೇ ಒಂದು ಮಳೆ, ಅದು ಸರಿಯಾಗಿ ಮಳೆನೇ ಬಿದ್ದಿಲ್ಲ. ಇನ್ನ ಸ್ಟಾರ್ಟ್, ಈಗ ಇನ್ನ ಪ್ರಾರಂಭ, ಜೋರ್ ಮಳೆನೂ ಬಂದಿಲ್ಲ. ಇನ್ನು ಎಂಟ್ರಿ ಅಷ್ಟೇ, ಇನ್ನು ಮಳೆಯ ಟ್ರೇಲರ್ ಬಂದಿದೆ ಅಷ್ಟೇ. ಬಂದಂತ 3 ದಿನದ ಮಳೆಗೆ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಕೂಡ ತುಂಬಿ ನೀರು ಮನೆಗಳಿಗೆ ನುಗ್ಗುವಂತ ಪರಿಸ್ಥಿತಿ. ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ. ಹಳ್ಳದ ಬಗ್ಗೆ, ನಮ್ಮ ಹಳ್ಳ ಬಿಡೋ ಬಗ್ಗೆ ಕಮಿಷನರ್ ಹೇಳಿದ್ರು, ಡೆಪ್ಟಿ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ರು, 3 ತಿಂಗಳ ಮುಂಚೆನೆ ನಾವೆಲ್ಲ ರೆಡಿ ಮಾಡಿಬಿಟ್ಟಿದ್ದೀರಿ. ಎಲ್ಲಿ ಹಳ್ಳ ಬಿದ್ರೆ ಇಮಿಡಿಯೇಟ್, ಯಾಲ್ ನೀರು ನುಗ್ಗಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಕ್ರಮ ತೆಗೆದುಕೊಳ್ತೀರಿ. ಇದು ಬ್ರ್ಯಾಂಡ್ ಬೆಂಗಳೂರು, ನಾವು ಮಾಡಿದ್ದೀರಿ ಬ್ರ್ಯಾಂಡ್ ಬೆಂಗಳೂರು ಅಂತ. ಬಂದಂತ ಕಮಿಷನರ್ ಆರ್ಡರ್, ಮುಖ್ಯಮಂತ್ರಿಗಳ ಆರ್ಡರ್ ಕಸದ ಬುಟ್ಟಿಗೆ ಬಿದ್ದೋಯ್ತು. ಸಣ್ಣ ಮಳೆಗೆ ಇವತ್ತು ಬೆಂಗಳೂರು ತಡೆಯಕ್ಕಾಗದ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಅವರು ತಂದಿದ್ದಾರೆ. ಎಲ್ಲ ಕಡೆ ಕಸದ ರಾಶಿ ಬಿದ್ದಿದೆ. ಸಂಬಳ ಕೊಟ್ಟಿಲ್ಲ ಕಸ ಎತ್ತವರಿಗೆ, ಜನವರಿಯಿಂದ ಸಂಬಳ ಕೊಟ್ಟಿಲ್ಲ ಅವ್ರಿಗೆ, ಹಣ ಬಿಡುಗಡೆ ಆಗಿಲ್ಲ, ಕಸ ಎತ್ತೋ ಪ್ರಶ್ನೆನೇ ಇಲ್ಲ, ಮರಗಳು ಮುರಿದು ಬಿದ್ದಿದೆ. ಮೊನ್ನೆ ಮುಖ್ಯಮಂತ್ರಿ ಹೇಳಿದ್ರು, ಒಣಗಿರೋ ಮರಗಳೆಲ್ಲ ತೆಗೀರಿ ಇಮಿಡಿಯೇಟ್ ಅಂತ. ನಾನು ಮುಖ್ಯಮಂತ್ರಿ ಕೇಳ್ತೀನಿ, ನೀವು ಹೇಳಿದ ಮೇಲೆ ಯಾವರಾನು ಒಬ್ಬ ಒಂದು ಮರ ತೆಗ್ದಿರೋದಿಲ್ಲ, ನಾ ಸಾಕ್ಷಿ ತೋರಿಸ್ರಿ, ಒಂದು ಮರ ತೆಗ್ದಿರೋದು. ಅಂದ್ರೆ ಮುಖ್ಯಮಂತ್ರಿಗೆ ಬೆಲೆ ಬೇಡವಾ? ಮುಖ್ಯಮಂತ್ರಿಗೆ ಬೆಲೆ ಇದೆಯಾ? ಮುಖ್ಯಮಂತ್ರಿಗೆ 3 ನಯಾ ಪೈಸದ್ದು ಬೆಲೆನೇ ಇಲ್ಲ. ಬಂದ್ರು ಅಲ್ಲಿ ಯಾವುದೋ ಮಳೆ ನುಗ್ಗಿದ ಜಾಗಕ್ಕೆ ಹೋದ್ರು, ಒಂದು ಫೋಟೋ ಶೋ ಮಾಡಿದ್ರು, ಹೊರಟೋದ್ರು ಅಲ್ಲಿಂದ. ಒಂದು ಫೋಟೋ ಶೋ ಅಷ್ಟೇ. ನಾನು ಕೇಳಿದೆ, ಎಲ್ಲಾದ್ರೂ ಮುಖ್ಯಮಂತ್ರಿ ಭೇಟಿ ಮಾಡಿದಾಗ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಹಣಕಾಸು ಸಚಿವ, ಹಣ ಎಲ್ಲ ಇರೋದು ಅವ್ರ ಹತ್ರನೇ, ಒಂದ್ ಕಡೆ ಭೇಟಿ ಮಾಡಿದ ತಕ್ಷಣ ಅಲ್ಲಿ ಫ್ಲಡ್ ಆಗಿದೆ ಅಂದ ತಕ್ಷಣ, ನೋಡ್ರಿ ನಾನು ಹಣ ರಾಜ್ಯ ಸರ್ಕಾರದಿಂದ ಇದಕ್ಕೆ ಇಲ್ಲಿ ಫ್ಲಡ್ ಆಗಿದೆ, ಇದು ರಾಜಕಾಲುವೆಯನ್ನ ಮಾಡುವಂತದಕ್ಕೆ ನಾನು 100 ಕೋಟಿ ಹಣ ಬಿಡುಗಡೆ ಮಾಡ್ತೀನಿ ಹೇಳಿದಿರ ಎಲ್ಲರ? 4 ಕಡೆ ಭೇಟಿ ಮಾಡಿದ್ರಿ, 4 ಕಡೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ ರಾಜ್ಯ ಸರ್ಕಾರ? 1 ನಯಾ ಪೈಸಾ ಬಿಡುಗಡೆ ಮಾಡಿದಾರ? ಯೋಗ್ಯತೆ ಇಲ್ಲದ ಮುಖ್ಯಮಂತ್ರಿ. ಸ್ಥಳಕ್ಕೆ ಯಾಕ್ರಿ ಭೇಟಿ ಮಾಡ್ತೀರಾ? ಹೋಗಿ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ಹೋಗಿ ಭೇಟಿ ಯಾಕೆ ನಾಟಕ ಆಡ್ತಾ ಇದ್ದೀರಾ ನೀವು? ಹಿಂದೆ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಇದ್ರು, ಬಸವರಾಜ ಬೊಮ್ಮಾಯಿ ಅವರು ಇದ್ರು, ಸದಾನಂದ ಗೌಡರು ನಮ್ಮ ಮುಂದೆನೆ ಕೂತಿದ್ದಾರೆ. ಈ ತರ ಘಟನೆ ಆದಾಗ ರಾಜ್ಯ ಸರ್ಕಾರ ನಾವು 500, 600, 1000 ಕೋಟಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಾಖಲೆಗಳಲ್ಲಿದೆ, ನಾನು ಸುಮ್ಮನೆ ಹಂಗೆ ಮಾತಾಡಲ್ಲ, ದಾಖಲೆಗಳಲ್ಲಿದೆ. ನಾವು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಹೋದ್ರಿ, ಓದ ಸಿದ್ಧ ಬಂದ ಸಿದ್ಧ ಅಷ್ಟೇ, ಹೋಗಿದ್ದು ಬಂದಿದ್ದು ಅಷ್ಟೇ. ಅಧಿಕಾರಿಗಳಿಗೇನು? ನಾನು ಪತ್ರಿಕೆಯಲ್ಲಿ ಓದ್ದೆ,
ಪತ್ರಿಕೆಯಲ್ಲಿ ಓದ್ದೆ, ಅವ್ರ ಅಧಿಕಾರಿ ಪತ್ರಿಕೆಯಲ್ಲಿ ಬಂದಿದ್ದು ಎಲ್ಲೆಲ್ಲಿ ಒಣ ಮರಗಳಿದೆಯೋ ಅದನ್ನು ಕಟ್ ಮಾಡಿ ಅಂತ ಅಷ್ಟೇ ಬಂದಿದ್ದು, ಇನ್ನೇನು ಬಂದಿಲ್ಲ. ಅರ್ಧಕ್ಕೆ ಕಟ್ಟಾಗಿ ಅರ್ಧಕ್ಕೆ ವಾಪಸ್ ಬಂದ್ರು ಮುಖ್ಯಮಂತ್ರಿಗಳು. ಅಂದ್ರೆ ಬೆಂಗಳೂರನ್ನ ಒಂದು ರೀತಿ ಲೂಟಿ ಮಾಡಕ್ಕೆ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರನ್ನ ATM ಮಾಡಿಕೊಂಡು ಬೇರೆ ಬೇರೆ ರಾಜ್ಯಕ್ಕೆ, ಮಧ್ಯಪ್ರದೇಶ, ರಾಜಸ್ಥಾನ್ಗೆ ದುಡ್ಡುಗಳನ್ನ ಕಳಿಸ್ತಾರೆ. ಟನಲ್ ರೋಡ್ ಮಾಡ್ತಾರಂತೆ. ಮೇಲೆ ರೋಡೇ ಮಾಡಕ್ಕಾಗಿಲ್ಲ ಇನ್ನ, ಪೆರಿಫಲ್ ರಿಂಗ್ ರೋಡ್ ಅದೇ ಮಾಡಕ್ಕೆ ಆಗ್ತಾ ಇಲ್ಲ, ಇನ್ನ ಯಾರು ಬಂದಿಲ್ಲ. ಟನಲ್ ರೋಡ್ ಅಂಡರ್ ಗ್ರೌಂಡ್ ಅಂತೆ, ಸೌತ್ ಇಂದ ನಾರ್ತ್ ವರ್ಗು. ಏನಕ್ಕೆ ದುಡ್ಡು ಹೊಡೆದಿದ್ನಲ್ಲ ಇಲ್ಲಿ ಬೆಂಗಳೂರಲ್ಲಿ, ದುಡ್ಡು ಹೊಡೆದಿದ್ನಲ್ಲ ಡೆಲ್ಲಿ ಕಳ್ಸಕ್ ಟನಲ್ ರೋಡ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ, ಏನ್ ಹೋಗಿದ್ದೆ. ಅಲ್ಲಿ ನಾವು ಮಹದೇವಪುರಕ್ಕೆ ಹೋದ್ರಿ, ಇಲ್ಲಿ ಯಲಂಕಕ್ಕೆ ಹೋದ್ರಿ, ಇಲ್ಲಿ ಪದ್ಮನಾಭನಗರಕ್ಕೆ ಬಂದ್ರಿ, ಇಲ್ಲಿ KR ಪುರಕ್ಕೆ ಬಂದ್ರಿ. ಸಲಹೆ ಬಂತು, ಏನು ಪತ್ರಿಕೆಯಲ್ಲಿ ನಾನು ನೋಡಿದೆ, ರಾಶಿ ಸಲಹೆಗಳು, ಸಲಹೆಗಳಂತೆ ರಾಶಿ. ಸ್ಥಳದಲ್ಲೇ ಪರಿಹಾರ. ಏನ್ ಮಾಡಿದ್ರಪ್ಪ ಪರಿಹಾರ? ನೀವು ಪರಿಹಾರ ಮಾಡಿದ್ರೆ ಯಾಕ್ರಿ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗ್ತಾ ಇತ್ತು? ನೀವು ಸಭೆ ಮಾಡಿದ್ರಲ್ಲ ಎಲ್ಲಾ ಕಡೆ ಹೋಗಿ, ಎಷ್ಟು ಹಣ ಬಿಡುಗಡೆ ಮಾಡಿದ್ರಿ ಹೇಳ್ರಿ? ಅಹವಾಲ್ ಬಂತಲ್ಲ, ಜನ ಅಹವಾಲ್ ಕೊಟ್ರು, ನಮ್ ಮೋರಿ ಸರಿ ಇಲ್ಲ, ನಮ್ ಕಸ ಸರಿ ಇಲ್ಲ, ಫ್ಲೇವರ್ ಆಗಿಲ್ಲ, ಸ್ಕೂಲ್ ಇಲ್ಲ, ಆಸ್ಪತ್ರೆ ಇಲ್ಲ, ಕುಡಿಯಕ್ಕೆ ನೀರಿಲ್ಲ. ಸಾವಿರಾರು ಅರ್ಜಿ. ನಿಮ್ ಯೋಗ್ಯತೆಗೆ, ನಿಮ್ ಕಾಂಗ್ರೆಸ್ ಯೋಗ್ಯತೆಗೆ ಒಂದ್ ಅರ್ಜಿನ ಕ್ಲಿಯರ್ ಮಾಡಿದ್ರನ್ರಿ. ಅವ್ರು ಹೇಳಿದ ಕೆಲಸ ಮಾಡಿರೋದು ತೋರ್ಸ್ರಿ. ನೀವು ಇಂಥ ಕೆಲಸ ಬಂದಿತ್ತು ನಾವು ಮಾಡಿದಿರಿ ಅಂತ ₹1 ಬಿಡುಗಡೆ ಮಾಡಿಲ್ಲ ರೀ. ಪಾಪರ್ ಔಟ್ ಇದೀರ ರೀ ನೀವು. ಪಾಪರ್ ಸರ್ಕಾರ ತೆರಿಗೆಗಳು ಹೇಳಿದ್ರಿ. ಈಗ ಅಶ್ವಥ್ ನಾರಾಯಣ ಅವ್ರು ಮಾತಾಡ್ಬೇಕಾದ್ರೆ ಕುಡಿಯೋ ಎಣ್ಣೆನೂ ಹಾಕ್ಬಿಟ್ಟಿದ್ದಾರೆ, ಕ್ವಾರ್ಟರ್. ಅದೇನೋ ಹಾಡು ಬರ್ತದಲ್ಲ, ಎಣ್ಣೆ ನಿಂದು ಊಟ ನಂದು ಅಂತ. ಹಂಗೆ ಇವರು ಎಣ್ಣೆ ಮೇಲೆ ₹50, ಕ್ವಾರ್ಟರ್ ಮೇಲೆ ₹50 ಹಾಕಿ ಪ್ರತಿ ಮನೆಗೂ ಯಾರ್ಯಾರು ಎಣ್ಣೆ ಹೊಡಿ ಅವ್ರ ಮೇಲೆ 2,000 ವಸೂಲಿ ಮಾಡಿದ್ರಿ. ಹಾಲನ್ನ ಬೆಲೆ ಜಾಸ್ತಿ ಮಾಡಿದ್ರಿ. ರೈತರು ಕೊಡ್ಬೇಕು. ನಾರಾಯಣ ಗೌಡ್ರ ಕೊಟ್ರ? ₹1 ಕೊಟ್ಟಿಲ್ಲ ರೈತರಿಗೆ. ₹3 ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು. ಮನೆ ರಿಜಿಸ್ಟರ್ ಮಾಡ್ಕೊಳಂಗಿಲ್ಲ, ಹೊಲ ರಿಜಿಸ್ಟರ್ ಮಾಡ್ಕೊಳಂಗಿಲ್ಲ, ಜಾಸ್ತಿ ಮಾಡಿದ್ರು. ಕರೆಂಟ್ ಬಿಲ್ಲು ₹4 ಇತ್ತು, ₹7 ಮಾಡಿದ್ರು. ಈಗ ₹4 ಇದ್ದು ₹7. ಬೆಂಗಳೂರು ಟ್ಯಾಕ್ಸ್ ಅದು ಜಾಸ್ತಿ ಮಾಡಿದ್ರು. ಬೆಂಗಳೂರು ಬೋರ್ವೆಲ್ಗಳಿಗೆ ಮೊನ್ನೆ ಬರ ಬಂದು ಇಡೀ ಬೆಂಗಳೂರಲ್ಲಿ 40%, ಸುಮಾರು ಸಾವಿರಾರು ಬೋರ್ವೆಲ್ಗಳು ನೀರಿಲ್ಲದೆ ಹಾಳಾದ್ವು. ನೀರೇ ಇಲ್ಲ. ನಾವು ಕೇಳಿದ್ವಿ ಎಲ್ಲ MLA. ಮುನ್ರಾಜು ಬರ್ತಾ ಕಾರಲ್ಲಿ ಹೇಳಿದ್ರು, ಸರ್ ನಾನು ಇದುವರೆಗೂ 40 ಪತ್ರ ಬರೆದಿದ್ದೀನಿ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ, ಕಮಿಷನರ್ಗೆ. ನಾನು ಹೇಳಿದೆ ರಿಪ್ಲೈ ಬಂತ ಅಂತ. ಒಂದಕ್ಕೂ ರಿಪ್ಲೈ ಬಂದಿಲ್ಲ ಸರ್, ನಾನು ಹೈಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಅಂದ್ರೆ ಈ ಸರ್ಕಾರದಲ್ಲಿ ಏನು ಆಗಂಗಿಲ್ಲ. ಕೋರ್ಟ್ ಮೆತ್ತೆಟ್ಬೇಕು ನಾವೀಗ. ನಿಮ್ ರೋಡ್ ಆಗ್ಬೇಕಾ, ನಿಮ್ಗೊಂದು ಬೋರ್ವೆಲ್ ಬೇಕಾ? ಕೊಡಲ್ಲ ಇವರು. ನಾವು ಕೋರ್ಟ್ಗೆ ಹೋಗಿ ಬೋರ್ವೆಲ್ಸ್ ತರ ಸ್ಥಿತಿಗೆ ಕರ್ನಾಟಕದಲ್ಲಿ ಬೆಂಗಳೂರನ್ನ ತಂದ್ಬಿಟ್ಟಿದ್ದಾರೆ. ಇದೇನಾ ನನ್ನಪ್ಪ DK ಶಿವಕುಮಾರ್ ಅವರೇ, ನಿಮ್ ಬ್ರ್ಯಾಂಡ್ ಬೆಂಗಳೂರು ಇದೇನಾ? ಏನು ದೊಡ್ಡದಾಗಿ ಸಭೆ ಮಾಡಿದ್ರಲ್ಲ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗಿ, ಎಷ್ಟು ಅರ್ಜಿ ಬಂದಿತ್ತು, ಎಷ್ಟು ಕ್ಲಿಯರ್ ಮಾಡಿದ್ರಿ ಹೇಳಿ? ಎಲ್ಲ ನಾವು ಎಷ್ಟನ್ನ ಕ್ಲಿಯರ್ ಮಾಡಿದಾರ? ಫೋಟೋ ಶೋ ಅಷ್ಟೇ. ಚುನಾವಣೆ ಬರ್ತಾ ಇತ್ತು, ಫೋಟೋ ಶೋ. ಇವತ್ತು ಹೇಳಿದ್ದಾರೆ ಯಾರು? ಸಿದ್ದರಾಮಯ್ಯನವರು, ಸಾಂಗೌಡ್ರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಏನಂದ್ರೆ, ಮೋದಿ ಯೋಗ್ಯತೆಗೆ ಅವ್ರ ಪದ ಬಳಕೆ ಮಾಡಿರೋದು ಪ್ರಧಾನಮಂತ್ರಿಗಳ ಬಗ್ಗೆ. ನಾಚಿಕೆ ಆಗಲ್ಲ ಇವ್ರಿಗೆ ಮಾತಾಡಕ್ಕೆ? ಮೋದಿ ಅವ್ರ ಬಗ್ಗೆ ನಿಮ್ಮ ಜನ್ಮದಲ್ಲಿ 10 ವರ್ಷದಲ್ಲಿ ಒಂದು ಕೈಗಾರಿಕೆ ತಂದಿದ್ದೀರನ್ರಿ ಅಂತ ಕೇಳಿದ್ದಾರೆ. ಯಾರು? ಸಿದ್ದರಾಮಯ್ಯನವರು. ಯಾಕೆ ಜ್ಞಾಪಕ ಇಲ್ವಾ ನಿಮ್ಗೆ? ಇಲ್ಲೇ ಹೆಲಿಕಾಪ್ಟರ್ ತುಮಕೂರಿನಲ್ಲಿ ಗುಬ್ಬಿಯಲ್ಲಿ ಹೆಲಿಕಾಪ್ಟರ್ ಫ್ಯಾಕ್ಟರಿ ತಂದವರು ಯಾರು? ಸ್ಮಾರ್ಟ್ ಸಿಟಿ ತಂದವರು ಯಾರು? ಮುಚ್ಚೋಗ್ತಾ ಇರೋ ಫ್ಯಾಕ್ಟರಿಗಳೆಲ್ಲ ತೆಗೆದವರು ಯಾರು? ಮೆಟ್ರೋಗೆ ಹಣ ಕೊಟ್ಟಿರೋದು. ಇವತ್ತು ಮೆಟ್ರೋ ನಡೀತಾ ಇದೆಲ್ಲ ಹಣ ಕೊಟ್ಟವ್ರು ಯಾರು? ಇದೇ ನರೇಂದ್ರ ಮೋದಿ. ಫಸ್ಟ್ ಮೆಟ್ರೋ
ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ಮೋದಿನೇ ಬರೋದು. ಈ ಕಳ್ಳರು ಏನೇ INDA ಮಾಡ್ಕೊಂಡಿದ್ದಾರೆ, ಕಳ್ಳರು ಕದೀಮರು. ಅಲಿಬಾಬಾ 40 ಜನ ಕಳ್ಳರು ಇದಾರಲ್ಲ, ಈ ಕಾಂಗ್ರೆಸ್ ಕಳ್ಳರು ಏನೇ ಮಾಡಿದ್ರು ಮೋದಿ ಬರೋದನ್ನ ತಡೆಯಕ್ ಆಗಲ್ಲ ಇವ್ರ ಕೈಲಿ. ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಆಗ ಈ ಕಳ್ಳರನ್ನೆಲ್ಲ ಹಿಡಿದು ಜೈಲಿಗೆ ಹಾಕ್ತಾರೆ. ಈ ಕಳ್ಳರನ್ನೆಲ್ಲ ಜೈಲಿಗೆ ಹಾಕ್ತಾರೆ. ಬಂಧುಗಳೇ, ಇವತ್ತು ನಾವು ನೋಡ್ತಾ ಇದ್ದೀರಿ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಾವೆಲ್ಲ ಹೋರಾಟ ಮಾಡಿದ್ರಿ. ವಿಧಾನಸಭೆ ಒಳಗಡೆನೂ ಹೋರಾಟ ಮಾಡಿದ್ರಿ, ಹೊರಗಡೆನು. ಇದು ಲೂಟಿಕೋರರ ಸರ್ಕಾರ ಅಂತ ಸಿದ್ದರಾಮಯ್ಯ ಕೇಳಿದ್ರು. ಏನಪ್ಪ ಬಿಜೆಪಿ ಅವರೇ, ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆಯಾ ಅಂತ ಕೇಳಿದ್ರು. ಸಾಕ್ಷಿ ಕೊಡ್ರಿ, ಸುಮ್ಮನೆ ದಾರಿಯಲ್ಲಿ ಸಂತೆ ಭಾಷಣ ಮಾಡಬೇಡಿ, ಸಾಕ್ಷಿ ಕೊಡಿ ಅಂತ ಹೇಳಿದ್ರು. ಇವತ್ತು ಚಂದ್ರಶೇಖರ್ ಅನ್ನೋ ಒಬ್ಬ ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿ ಸೂಸೈಡ್ ಮಾಡಿಕೊಂಡು ಡೆತ್ ಸರ್ಟಿಫಿಕೇಟ್, ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ. 187 ಕೋಟಿ ಲೂಟಿ ಮಾಡಿದ್ದಾರೆ. ಸರ್ಕಾರದ ಆದೇಶದ ಮೇಲೆ, ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮಂತ್ರಿ ಆದೇಶದ ಮೇಲೆ 187 ಕೋಟಿ ಚೆಕ್ ಅಲ್ಲಿ ನೇರವಾಗಿ ಲೂಟಿ ಹೊಡೆದಿದ್ದಾರೆ. ಹಂಗೆ ಗೊತ್ತಿಲ್ದಂಗೆ ಹಂಗೆ ಒಳಗಡೆ ಅಕೌಂಟ್ ಇದ್ದಾರೆ. ಬ್ಯಾಂಕ್ ಇಂದ ಬ್ಯಾಂಕ್ ಟ್ರಾನ್ಸ್ಫರ್ ಅಷ್ಟೇ. ಅದು ಯಾವ ಬ್ಯಾಂಕ್ ಅಲ್ಲಿ ಇತ್ತು ಆ ಬ್ಯಾಂಕ್ ಅಲ್ಲಿ ಅಕೌಂಟ್ ಹಂಗೆ ಇತ್ತು. ವಾಲ್ಮೀಕಿ ನಿಗಮದ್ದು ಹಂಗೆ ಇತ್ತು. ಇನ್ನೊಂದು ಅಕೌಂಟ್ ಓಪನ್ ಮಾಡಿದ್ರು ಬೇರೆ ಕಡೆ. ಈ ಬ್ಯಾಂಕ್ ಇಂದ ಆ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಸರ್ಕಾರಕ್ಕೆ ಲೂಟಿ ಹೊಡೆದ್ರು. ಸರ್ಕಾರ ಲೂಟಿ ಕಾ ಆದೇಶ, ಲೂಟಿ ಆದೇಶ ಇದು. ಕೇಳಿದ್ರಲ್ಲ ಸಾಕ್ಷಿ, 180 ಕೋಟಿ ಲೂಟಿ ಹೊಡೆದಿದ್ದೀರಲ್ಲ, ಇದಕ್ಕಿಂತ ಸಾಕ್ಷಿ ಬೇಕಾ ಸಿದ್ದರಾಮಯ್ಯನವರೇ? ನಿಮಗೆ ಮಾನ ಮರ್ಯಾದೆ ಇದ್ರೆ, ಗೌರವ ಇದ್ರೆ, ಮುಖ್ಯಮಂತ್ರಿ ಸ್ಥಾನದ ಬೆಲೆ ಇದ್ರೆ ಇವತ್ತೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಹೇಳಿದ್ರಿ ಬಿಜೆಪಿ ಅವರೇ, ತೋರ್ಸ್ರಿ ಒಂದು ಸಾಕ್ಷಿ, 1 ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂದ್ರಿ. ಒಂದೇ 1 ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ತೀನಿ. ನಾನು ಲಂಚ ಹೊಡೆದಿರೋದು, ಯಾವ್ದಾದ್ರು ವರ್ಗಾವಣೆಯಲ್ಲಿ ಲಂಚ ಹೊಡೆದಿದ್ರೆ, ಕಾಮಗಾರಿಯಲ್ಲಿ ಲಂಚ ಹೊಡೆದಿದ್ರೆ ನಾನು 1 ನಿಮಿಷನೂ ನಿಲ್ಲಲ್ಲ ಅಂದ್ರು. ಈಗ ಏನ್ ಹೇಳ್ತೀರಾ ಸಿದ್ದರಾಮಯ್ಯನವರೇ? ಚೆಕ್ ಅಲ್ಲಿ ಲೂಟಿ ಹೊಡೆದಿದ್ದೀರಲ್ಲ, ಚೆಕ್ ಅಲ್ಲಿ ಲೂಟಿ ಭಾಗ್ಯ ಕೊಟ್ರೆ ಇವತ್ತು ಕರ್ನಾಟಕಕ್ಕೆ. ಒಬ್ಬ ಅಧಿಕಾರಿ ಸಾವಿನ ಒಂದು ಅವರ ಹೇಳಿಕೆಯಲ್ಲಿ, ಅವರ ಲೆಟರ್ ಅಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದಾನೆ ಯಾರ್ಯಾರು ಕೊಟ್ರಿ, ಯಾವ್ಯಾವ ಸರ್ಕಾರದ ಫೋನ್ ಹೆಂಗ್ ಬಂತು ಅವ್ರಿಗೆ. ಫೋನಲ್ಲಿ ಬರ್ತದೆ ಸರ್ಕಾರದಲ್ಲಿ. ನೀನೇನು ಮಾತಾಡ್ಬೇಡಪ್ಪ, ಡೆತ್ ನೋಟ್ ಅಲ್ಲಿ ಬರ್ದಿರೋದು ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನೀನು ಸೈಲೆಂಟ್ ಆಗಿ ಬಿಡುಗಡೆ ಮಾಡ್ಬಿಡು 187 ಕೋಟಿ ಹೇಳಿರೋದು ಸರ್ಕಾರದಿಂದ. 187 ಕೋಟಿ ಸೈಲೆಂಟ್ ಆಗಿ ಬಿಡುಗಡೆ. ಅವನು ಹೇಳಿದ, ನಾನು ತಪ್ಪೇ ಮಾಡಿಲ್ಲ, ನನ್ನ ಮೇಲೆ ಆಪಾದನೆ ಮಾಡಿದ್ರು, ಈ ಕಿರುಕುಳ ತಾಳಲಾರ್ದೆ ನಾನು ಆತ್ಮಹತ್ಯೆ ಮಾಡುವಂತ ಇದ್ದೀನಿ ಅಂತ. ಈಶ್ವರಪ್ಪನವ್ರ ಮೇಲೆ ಆಪಾದನೆ ಬಂದಾಗ ಏನ್ ಹೇಳಿದ್ರಿ ನೀವು ಕಾಂಗ್ರೆಸ್ ಅವರು? ಏನ್ ಹೇಳಿದ್ರಿ ಕಾಂಗ್ರೆಸ್ ಅವರು? ನೀವು ಈಶ್ವರಪ್ಪನವರೇ ಆತ್ಮಹತ್ಯೆಗೆ ಕಾರಣ ಅಂತ. ಇವಾಗ ಏನ್ ಹೇಳ್ತೀರಾ ನೀವು ಮುಖ್ಯಮಂತ್ರಿಗಳೇ? ಅವಾಗ ವಿಧಾನಸಭೆಯಲ್ಲಿ ಮಾತಾಡಿದ್ರಲ್ಲ, ಈಗ ಏನ್ ಹೇಳ್ತೀರಾ? ಈಗ ರಾಜೀನಾಮೆ ಯಾಕೆ ಕೊಡಲ್ಲ ನೀವು? ಅವತ್ತು ಈಶ್ವರಪ್ಪನ ರಾಜೀನಾಮೆ ತಗೊಂಡ್ರಿ, ಈಗ ಯಾಕೆ ಕೊಡಲ್ಲ ನೀವು ರಾಜೀನಾಮೆ? ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಲೂಟಿ ಮಾಡುವಂತ ಇಂತ ಕಾಂಗ್ರೆಸ್ ಬೆಂಗಳೂರನ್ನ ಕ್ರೈಮ್ ಸಿಟಿ ಮಾಡಿಬಿಟ್ಟಿದೆ. ಇಡೀ ಕರ್ನಾಟಕ ಕ್ರೈಮ್ ಆಗ್ಬಿಟ್ಟಿದೆ, ಉಡ್ತಾ ಕರ್ನಾಟಕ ಆಗಿದೆ. ಎಲ್ಲ ಕಡೆ ನೋಡಿ. ಮೊನ್ನೆ ಚನ್ನಗಿರಿಯಲ್ಲಿ ಆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ, ಆ ಮುಸ್ಲಿಂ ಗಲಾಟೆ ಮಾಡೋರು ನುಗ್ಗಿ ಪೊಲೀಸ್ ಸ್ಟೇಷನ್ ಧ್ವಂಸ ಮಾಡಾಕ್ತಾರೆ, ಪೊಲೀಸ್ ಕಾರ್ಗಳನ್ನೆಲ್ಲ ಹೊಡೆದಾಕ್ತಾರೆ. ನಿಮ್ ಯೋಗ್ಯತೆಗೆ ಕ್ರಮ ತೆಗೆದುಕೊಳ್ಳಕ್ಕೆ ಯೋಗ್ಯತೆ ಇಲ್ಲದೆ ಸರ್ಕಾರ ನೀವು. ಉಡುಪಿಯಲ್ಲಿ ಗಲಾಟೆ ಆಗ್ತದೆ, ದೊಂಬಿ ಮುಸ್ಲಿಮರು ಕಿತ್ತಾಡ್ತಾರೆ, ನಿಮ್ ಸರ್ಕಾರ ಏನು ಮಾಡಲ್ಲ. ಆರ್ ನಗರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ನುಗ್ಗಿ ಒಬ್ಬ ಮಹಿಳಾ ಸಬ್ ಇನ್ಸ್ಪೆಕ್ಟರ್ 3 ಜನ ಮುಸ್ಲಿಂ ಮಹಿಳೆ ನುಗ್ಗಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಎಗ್ಗ ಮುಗ್ಗ ಹೊಡೆದ ಹಾಕ್ತಾರೆ. ಅಲ್ಲೇ ನೀವೇನು ಮಾಡಲ್ಲ,
ಕೇಳಿದ್ರೆ ನಮ್ ಬ್ರದರ್ಸ್ ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ಕೇಳಿದ್ರೆ ನಮ್ ಬ್ರದರ್ಸ್. ಇಲ್ಲಿ ದೊಂಬಿ ಆಗ್ತಾ ಇದೆಲ್ಲ ನಿಮ್ ಬ್ರದರ್ಗಳೇ ಮಾಡ್ತಾ ಇರೋದು. ನಿಮ್ ಬ್ರದರ್ಗಳೇ ಮಾಡ್ತಾ ಇರೋದು. ಡಿ ಕೆ ಶಿವಕುಮಾರ್ ಅವರೇ ಯಾಕೆ ಸೈಲೆಂಟ್ ಆಗಿದ್ದೀರಾ? ಇದ ನಿಮ್ಮ ಆಡಳಿತ. ಇವತ್ತು ಬೆಂಗಳೂರಲ್ಲಿ ಹಳ್ಳ ಬಿದ್ದು ನೂರಾರು ಜನಕ್ಕೆ ತೊಂದರೆ ಆಗ್ತಾ ಇದೆ, ಸಾವು ನೋವುಗಳಾಗ್ತಾ ಇದೆ. ನಿಮ್ ಕಣ್ಣೇ ಕಾಣಿಸಲ್ವಾ? ಕಣ್ಣು ಕಾಣದೇ ಇರೋ ಸರ್ಕಾರ ಇದು. ಬೆಂಗಳೂರಲ್ಲೇ ಓಡಾಡ್ತಾರೆ. ಏನ್ ನಾನು ಕೇಳಿದ್ರೆ ಒಂದ್ಸರಿ ಅಶ್ವಥ್ ನಾರಾಯಣ ಅವ್ರದ್ದು ಏನೋ ಗಲಾಟೆ ಆಯ್ತು. ಅವಾಗ ಹೇಳಿದ್ರು ನಾನು ಬೆಂಗಳೂರಿಗೆ ಅಶ್ವಥ್ ನಾರಾಯಣ್ ಅವತ್ ನಿನ್ ಮೇಲೆ ಅಶ್ವಥ್ ನಾರಾಯಣ್ ರಾಮನಗರದಲ್ಲಿ ಗಲಾಟೆ ಆಡಿದಾಗ ಅಶ್ವಥ್ ನಾರಾಯಣ್ ಹೇಳಿದ್ರು ಬೆಂಗಳೂರಿಗೆ ನಾನು ಕಿವಿ ಮೇಲೆ ಹೂವು ಇಟ್ಕೊಂಡು ಬಂದಿಲ್ಲ ಅಂದ್ರು. ಈಗೇನ್ ಇಟ್ಕೊಂಡಿದ್ದೀರಾ ಶಿವಕುಮಾರ್ ಅವರೇ? ಯಾವ ಚೆಂಡು ಹೂವು ಇಟ್ಕೊಂಡಿದ್ದೀರಾ ನೀವು? ಏನ್ ಇಟ್ಕೊಂಡು ಬೆಂಗಳೂರಿಗೆ ಬಂದಿರಿ ನೀವು? ಕಾಲಿಫ್ಲವರ್ ಇಟ್ಕೊಂಡು ಬಂದ್ರ ನೀವು? ಅವಾಗ ಹೇಳಿದ್ರಿ ನಮ್ಮ ಅಶ್ವಥ್ ನಾರಾಯಣ ಅವ್ರಿಗೆ, ಈಗ ಬೆಂಗಳೂರು ಅವ್ರ ಮೇಲೆ ಕಿವಿ ಹೂವು ಇಕ್ಕಕ್ ಬರ್ತಾ ಇದ್ದೀರಲ್ಲ, ಬೆಂಗಳೂರ್ನ ಬ್ರ್ಯಾಂಡ್ ಮಾಡ್ತೀನಿ. ಅದೇನ್ ಬ್ರ್ಯಾಂಡೇ ಗೊತ್ತಿಲ್ಲ. ಕೊಡೆಗೆ ನಾವು ಯಾವ ಸ್ಥಿತಿಗೆ ಮುಟ್ಟಿದ್ದೀರಿ ಅಂತ ಹೇಳಿದ್ರೆ ಕಸದ ರಾಶಿ, ಹಳ್ಳ ಕೊಳ್ಳಗಳ ರಸ್ತೆ, ಮನೆಯಿಂದ ಆಚೆ ಹೆಣ್ಮಕ್ಳು ಹೋದ್ರೆ ಬದುಕೋ ಗ್ಯಾರಂಟಿ ಇಲ್ಲ, ಕಾಲೇಜ್ಗೆ ಹೋದ್ರೆ ಬದುಕೋ ಗ್ಯಾರಂಟಿ ಇಲ್ಲ. ಇಂಥ ಒಂದು ಭ್ರಷ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಒಂದೇ ಒಂದು ಕರೆ ಮೇರೆಗೆ ಇವತ್ತು ಸಾವಿರಾರು ಜನ ಇವತ್ತು ಬಿಜೆಪಿ ಕಾರ್ಯಕರ್ತರು ಈ ಭ್ರಷ್ಟ ಸರ್ಕಾರ ಇರಬಾರ್ದು, ಬೆಂಗಳೂರಿಗೆ ದ್ರೋಹ ಮಾಡಿದಂತ ಸರ್ಕಾರ, ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಲೂಟಿ ಮಾಡ್ತಾ ಇರೋ ಸರ್ಕಾರ, ಬ್ರ್ಯಾಂಡ್ ಬೆಂಗಳೂರು ಹೆಸರು ಹೇಳಿಕೊಂಡು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಟ್ಯಾಕ್ಸ್ ಅನ್ನ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಟ್ಯಾಕ್ಸ್, ಯಾರೇ ಬಿಲ್ಡಿಂಗ್ ಕಟ್ಟಿದ್ರು ಕಾಂಗ್ರೆಸ್ ಟ್ಯಾಕ್ಸ್ ಕೊಡಬೇಕು, ಯಾರೇ ಬಿಲ್ಡಿಂಗ್ ಕಟ್ಟರು ಕಾಂಗ್ರೆಸ್ ಟ್ಯಾಕ್ಸ್ ಕೊಡಬೇಕು. ಈ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಇರ್ತಾ ಇರೋದು ನಾವು ನೋಡ್ತಾ ಇದ್ದೀರಿ. ನಿಜವಾಗೂ ಈ ಬ್ರ್ಯಾಂಡ್ ಬೆಂಗಳೂರು ಅಂತ ನೀವೇನ್ ಹೇಳಿದ್ರಿ, ಮೋಸ ಮಾಡ್ತಾ ಇದ್ದೀರಾ. ಮೋಸ ಮಾಡಿ ಓಟ್ಗೋಸ್ಕರ, ಪಾರ್ಲಿಮೆಂಟ್ ಅಲ್ಲಿ ಓಟ್ ತಗೊಳ್ಳೋಗೋಸ್ಕರ ಈ ಬ್ರ್ಯಾಂಡ್ ಬೆಂಗಳೂರನ್ನ ಬಿಟ್ರಿ. ಈಗ ಬ್ಯಾಡ್ ಬೆಂಗಳೂರು ಆಗೋಯ್ತು, ಕ್ರೈಮ್ ಬೆಂಗಳೂರು ಆಗೋಯ್ತು, ಬಾಂಬ್ ಬೆಂಗಳೂರು ಆಗೋಯ್ತು. ಆ ಕೆಫೆಯಲ್ಲಿ ಬಾಂಬ್ ಹಾಕಿದ್ಮೇಲೆ ಬಾಂಬ್ ಬೆಂಗಳೂರು ಮಾಡಿದವರು ನೀವೇ, ಬ್ಯಾಡ್ ಬೆಂಗಳೂರು ಮಾಡಿದವರು ನೀವೇ, ಕ್ರೈಮ್ ಬೆಂಗಳೂರು ಮಾಡಿದವರು ನೀವೇ. ಇದು ಕಾಂಗ್ರೆಸ್ಸಿನ ಬಳುವಳಿ. ಇದು ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿದ್ದಾಗ ಬೆಂಗಳೂರಿಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಒಂದೇ ವರ್ಷದಲ್ಲಿ 6,000 ಕೋಟಿ ಕೊಟ್ಟರು. 6,000 ಕೋಟಿ. ಯಡಿಯೂರಪ್ಪನವರು ಬಿಡಿಎಯಿಂದ ಸರ್ಕಾರದಿಂದ ಸುಮಾರು 7-8 ಸಾವಿರ ಕೋಟಿ ಕೊಟ್ಟರು ಪ್ರತಿ ವರ್ಷ. ನಿಮ್ ಯೋಗ್ಯತೆಗೆ ಒಂದೇ ಒಂದು ನಯಾ ಪೈಸಾ ಕೊಟ್ಟಿಲ್ಲ ಬೆಂಗಳೂರು ಅಭಿವೃದ್ಧಿಗೆ. ಒಂದು ಹೊಸ ಕಲ್ಲು, ಯಾವ್ದಾದ್ರು ಹೊಸ ಕಲ್ಲು ನಾನು ಈ ಕಾಮಗಾರಿಯನ್ನ ಶುರು ಮಾಡಿದ್ದೀನಿ ಅಂತ ಒಂದು ಫ್ಲೈಓವರ್ ನಾವು ಶುರು ಮಾಡಿದ್ದೀರಿ ಅಂತ ಒಂದೇ ಒಂದು ಫ್ಲೈಓವರ್ ತೋರಿಸಿ ನೋಡೋಣ. ಇಡೀ ಬೆಂಗಳೂರು ಒಂದು ಫ್ಲೈಓವರ್ ತೋರಿಸಿ, ಒಂದೇ ಒಂದು ಫ್ಲೈಓವರ್ ಮಾಡಿಲ್ಲ ನೀವು. ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ, ಹಳ್ಳ ಕೊಳ್ಳ ಬಿದ್ದಿರೋ ಅವಸ್ಥೆ ಇಲ್ಲ. ಇದರ ವಿರುದ್ಧವಾದಂತಹ ಪ್ರತಿಭಟನೆಗೆ ತಾವು ಎಲ್ಲ ಬೆಂಗಳೂರಿನ 28 ಕ್ಷೇತ್ರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ತಾವು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಶಿರಸ ವಹಿಸಿ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಹೋರಾಟಕ್ಕೆ ನಮ್ಮೆಲ್ಲ ಬೆಂಗಳೂರಿನ ಎಲ್ಲ ಶಾಸಕರು, ಎಲ್ಲ ಮಾಜಿ ಶಾಸಕರು, ಎಲ್ಲ ನಮ್ಮ ಮುಖಂಡರು ಕೂಡ ಈ ಹೋರಾಟಕ್ಕೆ ಬರೋ ಮುಖಾಂತರ ಈ ಕೆಟ್ಟ ಸರ್ಕಾರವನ್ನ ಕಿತ್ತೊಗೆಯುವಂಥದ್ದು, ಕೆಲಸವನ್ನ ನಾವು ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇವರಿಗೆ ಧಿಕ್ಕಾರ ಕೊಡೋಣ. ಬ್ಯಾಡ್ ಬೆಂಗಳೂರು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಂಗಳೂರನ್ನ ಲೂಟಿ ಮಾಡೋ ಕಾಂಗ್ರೆಸ್ ಸರ್ಕಾರಕ್ಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.